ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSCGDಯ 29 ಫೆಬ್ರವರಿ 2024ರಂದು ನಡೆದಂತಹ 4ನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನ ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ, 9 ಕ್ರಮಾನುಗತ ಸಂಖ್ಯೆಗಳ ಸ್ವಾಭಾವಿಕ ಸಂಖ್ಯೆಗಳ ಏನ್ ಕೊಟ್ರಲ್ಲಿ ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನಿರ್ತವೆ? 1, 2, 3, 4. ಓಕೆ, ಅವುಗಳ ಸರಾಸರಿ ಎಷ್ಟದ? 51 ಆಗಿದೆ. ಈ ಸಂಖ್ಯೆಗಳಲ್ಲಿ ಅತ್ಯಂತ ಸಣ್ಣ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ನೋಡ್ರಿ, ಇದ್ರೊಳಗ ಡೈರೆಕ್ಟ್ ಆನ್ಸರ್ ಮಾಡಬಹುದು. 51ರೊಳಗೆ 4 ಕಳೆದ್ರೆ ಎಷ್ಟು ಬರ್ತದಪ್ಪ? 47. ಇದೇ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಯಾವ ರೀತಿ ಸರ? ಟೋಟಲ್ ಸಂಖ್ಯೆಗಳು ಎಷ್ಟಿದ್ವಪ್ಪ? 9 ಇದ್ದು. 9 ಸಂಖ್ಯೆ ಇದ್ದು ಅಂತಂದ್ರ 1, 2, 3, 4, 5, 6, 7, 8, 9 ಸಂಖ್ಯೆ ಇದ್ದು. ಸರಾಸರಿ 51. ಸರಾಸರಿ ಅಂತಂದ್ರೆ ಏನಿರ್ತದ? ಯಾವಾಗಲೂ ಮಧ್ಯದಲ್ಲಿರುವಂತಹ ಸಂಖ್ಯೆನ ಏನಿರ್ತದ? ಸರಾಸರಿ ಇರ್ತದ. ರೈಟ್. ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಗ್ಯಾಪ್ ಎಷ್ಟಿರ್ತಾವ? ಒಂದೊಂದು ಗ್ಯಾಪ್ ಇರ್ತಾವ. 51ರೊಳಗೆ 1, 2, 3, 4 ಕಳೆದ್ರೆ ಎಷ್ಟು ಬಂತು? 49, 47. ಯಾವ ಒಂದು ಆಪ್ಷನ್ ಸರಿಯಾಗಿರುವಂತದ್ದು? ಆಪ್ಷನ್ 4. ಓಕೆ, ಇದು ಚಿಕ್ಕ ಸಂಖ್ಯೆ ಆಯ್ತು. ಒಂದು ವೇಳೆ ದೊಡ್ಡ ಸಂಖ್ಯೆ ಕೇಳಿದ್ರೆ ಏನ್ ಮಾಡ್ತಿದ್ರಿ? 51ಕ್ಕ 4 ಕೂಡಿಸಿದ್ರೆ ಏನಾಗ್ತಿತ್ತು? 55 ಆಗ್ತಿತ್ತು. ಓಕೆ, ಮೈಂಡ್ ಒಳಗೆ ಹೆಂಗ್ ಮಾಡೋದಪ್ಪ? 9 ಸಂಖ್ಯೆಗಳದ, ಹೌದಾ? ಇದ್ರೊಳಗ ಒಂದು ತೆಗೀರಿ. ಒಂದು ತೆಗೆದ್ರೆ ಎಷ್ಟು ಹೋಯ್ತು? ಈ 51 ಒಂದ್ರ ತೆಗೆದ್ ಬಿಡ್ರಿ. ಎಷ್ಟು ಹೋಯ್ತು? 8 ಉಳಿತು. ರೈಟ್. 8 ಉಳಿತಂತಂದ್ರ 8ನ ಅರ್ಧ ಮಾಡ್ರಿ. 8ನ ಅರ್ಧ ಮಾಡಿದ್ರೆ ಎಷ್ಟಾಯ್ತು? 4. ಸಣ್ಣದ್ ಕೇಳಿದ್ರೆ 4 ಕಳೀರಿ, ದೊಡ್ಡದ್ ಕೇಳಿದ್ರೆ 4ನ್ನ ಕೂಡಿಸ್ರಿ, ಮುಗಿದ ಹೋಯ್ತು. ಎರಡನೆಯ ಪ್ರಶ್ನೆ ನೋಡ್ರಿ. ಒಂದು ವೇಳೆ ವಸ್ತುವೊಂದರ ನಮೂದಿತ ಬೆಲೆ ಮತ್ತು ಮಾರಾಟ ಬೆಲೆ, ಒಂದನೇದು ನಮೂದಿತ ಬೆಲೆ, ಎರಡನೇದು ಮಾರಿದ ಬೆಲೆ, ಓಕೆ, ನಡುವಿನ ಅನುಪಾತವು 3:2 ಆಗಿದ್ದರೆ ಶೇಕಡಾವಾರು ರಿಯಾಯಿತಿ ಎಷ್ಟು? ಓಕೆ, ಇದನ್ನು ನೋಡಿ ಆನ್ಸರ್ ಹಾಕಿಬಿಡ್ಬೋದು ಡೈರೆಕ್ಟ್. 33.33. ಹೆಂಗ್ರಿ? ನೋಡ್ರಿ, ಎಷ್ಟು ರೂಪಾಯಿ ಡಿಸ್ಕೌಂಟ್ ಕೊಟ್ಟಾನವ? 1 ರೂಪಾಯಿ ಡಿಸ್ಕೌಂಟ್ ಕೊಟ್ಟಾನು. ಎಷ್ಟು ರೂಪಾಯಿ ಡಿಸ್ಕೌಂಟ್ ಕೊಟ್ಟಾನು? 1 ರೂಪಾಯಿ ಡಿಸ್ಕೌಂಟ್ ಕೊಟ್ಟಾನು. ಎಷ್ಟು ರೂಪಾಯಿ ಒಳಗ? 3 ರೂಪಾಯಿ ಒಳಗ. 1/3ರ ಶೇಕಡಾ ಬೆಲೆ ಗೊತ್ತೈತ್ಲ ನಿಮಗ? ಓಕೆ, ಮುಗದ ಹೋಯ್ತು. 1/3. 1 ರೂಪಾಯಿ ಡಿಸ್ಕೌಂಟ್ ಕೊಟ್ಟಾನ 3 ರೂಪಾಯಿ ಒಳಗ. ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ ನಾವು? 100ರಿಂದ ಗುಡಿಸ್ತೀವಿ. ಇದನ್ನ ಕಡ್ತಾ ಹೊಡೆದ್ರೆ ಏನ್ ಬರ್ತದ? 33.33. ಇದ್ರ ಬೆಲೆ ಎಲ್ಲರಿಗೂ ಭಯಪಟ್ಟಿರ್ತದ, ಹೌದಲ್ಲ? ಮೂರನೆಯ ಪ್ರಶ್ನೆ, ಒಂದು ವೇಳೆ 2 ಪರಿಮಾಣಗಳ ಮೊತ್ತವು, ಮೊತ್ತ ಅಂದ್ರ ಪ್ಲಸ್, ಓಕೆ, ಅವುಗಳ ವ್ಯತ್ಯಾಸ ಅಂದ್ರ ಮೈನಸ್ 6 ಪಟ್ಟು ಮೌಲ್ಯವಾಗಿದ್ದರೆ 2 ಪರಿಮಾಣಗಳ ನಡುವಿನ ಅನುಪಾತ ಕಂಡುಹಿಡಿಯಿರಿ ಅಂತ ಹೇಳಿದಾರೆ. 2 ಪರಿಮಾಣದವ, ಅವು ಕೂಡ್ಸಿರ ಮತ್ ಕಳೆದ್ರ ಇದೇನಾಗಿರ್ಬೇಕು? ಅದರ 6 ಪಟ್ಟಾಗಿರ್ಬೇಕು. ಎಕ್ಸಾಂಪಲ್, A+B, A-B ಮಾಡಿದಾಗ ಇದೇನಿರ್ಬೇಕು? ಇದ್ರ 6 ಪಟ್ಟು ಇರ್ಬೇಕಂತ ಹೇಳತ್ತಾರ ಅವ್ರು. ರೈಟ್. ಹಂಗಾರೆ ನಾವ್ ಈಗ ಏನ್ ಸಾಲ್ವ್ ಮಾಡೋದು ಬೇಡ, ನೆಟ್ಗ ಆಪ್ಷನ್ ಹೋಗೋಣ. 4, 9, 13. ಓಕೆ, ನಾ ಇಲ್ಲಿ ಬರ್ದ ಬಿಡ್ತೀನಿ 13. 9ರಾಗ 4 ಕಳೆದ್ರೆ 5. 6 ಪಟ್ಟು ಆಗತೈತಿ? ಇಲ್ಲ, ಕ್ಯಾನ್ಸಲ್ ಆಯ್ತು. 5, 2, 7. 5ರಾಗ 2 ಕಳೆದ್ರೆ 3. 6 ಪಟ್ಟು ಆಗತೈತಿ? 3 6ಲೇ ಆಗಂಗಿಲ್ಲ, ನಡಿ. 7 + 5 12. 7 - 5 2. 6 ಪಟ್ಟು ಆಗತೈತಿಲ್ಲ? 2 6ಲೇ 12. ಎಸ್, ಇದಾಗತೈತಿ. ಹಂಗಾರೆ ಇದೈತ್ರ ಆನ್ಸರ್. 3 + 7 10. 7ರಾಗ 3 ಕಳೆದ್ರೆ 4. 6 ಪಟ್ಟು ಆಗತೈತಿ? ಇಲ್ಲ. ಯಾವ ಆಪ್ಷನ್ ಕರೆಕ್ಟ್ ಆಗಿರುವಂತದ್ದು? ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ನಾಲ್ಕನೆಯ ಪ್ರಶ್ನೆ, ಒಂದು ಘನಾಕಾರದ ಕೊಠಡಿಯಲ್ಲಿ ಇರಿಸಬಹುದಾದ ಅತ್ಯಂತ ದೊಡ್ಡ ಸರಳಿನ ಉದ್ದ. ದೊಡ್ಡ ಸರಳು ಘನಾಕಾರದ ಕೊಠಡಿಯೊಳಗ ಇರಿಸುವಂತ ದೊಡ್ಡ ಸರಳ ಅಂತಂದ್ರೆ ಏನಿರ್ತದದು? ಅದರದ್ದು ಡಯಾಗೋನಲ್ ಕರ್ಣ ಇರ್ತದ. ಓಕೆ, ಕರ್ಣದ ಸೂತ್ರ ಏನಿರ್ತದ? A√3 ಅಂತಂದ್ರೆ A ಅಂದ್ರ ಬಾಹು, ಆ ಒಂದು ಘನದ ಬಾಹು. ಕೊಟ್ರಲ್ಲಿ ಏನಂತ ಕೊಟ್ಟರು? ಉದ್ದ 50√3. ನೋಡ್ರಿ, ಹಂಗಾರ ಎ ಅಂತಂದ್ರೆ ಏನಂತ ಹೇಳಿದ್ ನಾನು? ಬಾಹು. ನೋಡ್ರಿ, ಎ ಜಾಗದಾಗ ಏನೈತಿ? ಇಲ್ಲಿ 50 ಐತಿ. ಹಂಗಾರ ಒಂದು ಬಾಹು ಎಷ್ಟೈತಿ ಅಂತ ಕೊಟ್ರಲ್ಲಿ? 50. ಓಕೆ, ಹಾಗಾದ್ರೆ ಘನಫಲ ಎಷ್ಟು? ವಾಲ್ಯೂಮ್ ಕಂಡುಹಿಡಿಬೇಕು. ವಾಲ್ಯೂಮ್ ಅಂತಂದ್ರೆ ಗೊತ್ತೈತಿಲ್ಲ ನಿಮಗೆ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಉದ್ದ ಇಂಟು ಅಗಲ ಇಂಟು ಎತ್ತರ. ಓಕೆ, ಘನದೊಳಗ ಎಲ್ಲಾ ಬಾಹುಗಳು ಏನಿರ್ತಾವು? ಸಮ ಇರ್ತಾವ. ಹಂಗಾರ
ಉದ್ದ ಎಷ್ಟಿರ್ತೈತಿ 50, ಅಗಲ ಎಷ್ಟಿರ್ತೈತಿ 50, ಎತ್ತರ ಎಷ್ಟಿರ್ತೈತಿ 50. ಓಕೆ ನೋಡ್ರಿ 5 ಇಲ್ಲಿ 25, 25 ಇಲ್ಲಿ 125, 1 2 3 0 ಅಂದ್ರ 1ನೇ ಆಪ್ಷನ್ ಕರೆಕ್ಟ್ ಆಗಿರುವಂತದ್ದು. ಆದ್ರೆ ಇಷ್ಟೆಲ್ಲ ಮಾಡ್ಬೇಕಾ? ಇಲ್ಲ. ಯಾವಾಗಲೂ ಈ ರೀತಿ ಪ್ರಶ್ನೆ ಹಿಂದಿನ ಎಕ್ಸಾಮ್ ನಲ್ಲೂ ಬಂದದ, ಅವಾಗ ನಾವು ಡೈರೆಕ್ಟ್ ಆಗಿ ಮಾಡಿದೀವಿ. ಹೆಂಗ? ಘನಾಕಾರದ ಕೊಠಡಿಯನ್ನ ಕೊಟ್ಟ ಏನ್ ಮಾಡಿರ್ತಾರು, ಈ ರೀತಿ ಕೊಟ್ಟಿದ್ರು ಅನ್ಕೋರಿ, ಏನ್ ಮಾಡುದು, ಇದನ್ನ ಕ್ಯೂಬ್ ಮಾಡಿಬಿಟ್ಬಿಡುದು. ಏನ್ ಮಾಡ್ಬಿಡುದು, ಇದನ್ನ ಕ್ಯೂಬ್ ಮಾಡೋದು. 50ರ ಕ್ಯೂಬ್ ಅಂತಂದ್ರೆ ಎಷ್ಟು ಬರ್ತೈತೆ? 5ರ ಕ್ಯೂಬ್ ಅಂದ್ರ 125, ಮುಂದ್ 3 0, ಮುಗದ ಹೋತ ಆನ್ಸರ್. ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸಿಂಪ್ಲಿಫಿಕೇಶನ್ ಪ್ರಶ್ನೆ ಐತ್ ನೋಡ್ರಿ, ಎಲ್ಲೇನ್ ಕಡ್ತಾ ಹೋಗ್ತೈತಿ ನೋಡೋಣ. ಈ 8 ಒಂದ್ಲೆ, ಇದು 8ರ ಕ್ಯೂಬ್ ಐತಿದೆ. 8ರ ಕ್ಯೂಬ್ ಐತಂದ್ರ 8 ಹೋದ್ರೆ ಏನ್ ಉಳಿತೈತಿ ಅಲ್ಲಿ ಮೇಲೆ? 8ರ ಘಾತ 3 ಇದ್ದಿದ್ರೊಳಗ 1 ಹೋದ್ರೆ 8ರ ಘಾತ 2. 8ರ ಘಾತ 2 ಅಂತಂದ್ರ 64. ಇದು ಡೈರೆಕ್ಟ್ ಮಾಡ್ಬೋದು. ಇಲ್ಲಾಂದ್ರೆ ನೀವು 8 6 48, 3 ಉಳಿತು 8 4 32, ಈ ರೀತಿನೂ ಕಡ್ತಾ ಹೊಡ್ಕೋಬಹುದು. ಓಕೆ, ಇದು ನೋಡ್ರಿ ಏನೈತಿದು 49ರ ಸ್ಕ್ವೇರ್ ಐತಿದೆ. 49 ಒಂದ್ಲೆ, 49 ಎರಡ್ಲೆ. ಯಾಕ 49 ಯಾಕಂತಂದ್ರ ಇದು 49 ಇಂಟು 49 ಎಷ್ಟು ಬರ್ತದ? 2401 ಬರ್ತದ. ನಮಗಿದು ಸ್ಕ್ವೇರ್ ಬೈಪಟ್ ಅದ, ರೈಟ್? ಓಕೆ, ಹಂಗಾರೆ ಇದ್ರ ಉತ್ತರ ಎಷ್ಟು ಬಂತು? 49. ಓಕೆ, 11 ಒಂದ್ಲೆ, 11 ಎಂಟ್ಲೆ. ಫಸ್ಟ್ ಬ್ರಾಕೆಟ್ ಅನ್ನ ಸಾಲ್ವ್ ಮಾಡ್ಬೇಕಿತ್ತು, ಸಾರಿ. ಇಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ, ಇದ್ರ ಕಡ್ತಾ ಹೊಡಿದ್ರಾಗ. ಓಕೆ, ಇದು ನೋಡ್ರಿ 169 ಇದರಲ್ಲಿ ಬರ್ತದೆ. ಇದು 13ರ ಸ್ಕ್ವೇರ್, ಇದು 13ರ ಕ್ಯೂಬ್. ಇದು ಹಂಗಾರ ನೋಡ್ರಿ ಏನು ಉಳಿತು ಇಲ್ಲಿ? 13ರ ಸ್ಕ್ವೇರ್, 13 ಇಂಟು 13. ಇದು ಮ್ಯಾಗಿಂದು 13ರ ಕ್ಯೂಬ್. ಇದು 13 ಇಂಟು 13 ಇಂಟು 13, 13 13 13 13 ಕ್ಯಾನ್ಸಲ್ ಆಯ್ತು. ಏನ್ ಉಳಿತು? 13. ಇವು ನಮಗ ಸ್ಕ್ವೇರ್ ಕ್ಯೂಬ್ ಗೊತ್ತಿದ್ರೆ ಏನಾಗ್ತತಿ, ಈಸಿಯಾಗಿ ನಾವೇನ್ ಮಾಡ್ಕೋಬಹುದು, ಇದನ್ನ ಕಡ್ತಾ ಹೊಡ್ಕೋಬಹುದು. ಓಕೆ, ಹಂಗಾರೆ ಇಲ್ಲಿ ಏನ್ ಉಳಿತು? 64 ಇಂಟು 49ರೊಳಗ 8 ಕಳೆದ್ರೆ ಎಷ್ಟು ಬಂತು? 49 ಪ್ಲಸ್ 13. ಓಕೆ ನೋಡ್ರಿ, ಈಗ ಏನ್ ಮಾಡೋಣ? 41 4 4 ಒಂದ್ಲೆ 4, 4 4 16 ಕೈಲ ಬಂತು. ಓಕೆ, 41 6 6 ಒಂದ್ಲೆ 6, 6 4 24. ಓಕೆ, 246ಕ್ಕ 16 ಕೂಡಿಸ್ರಿ 252, 250 ಎಷ್ಟು ಬಂತು? 246ಕ್ಕೆ 16 ಕೂಡಿಸ್ರೆ 256, 272 ಬಂತು. ಓಕೆ, 272 ಬರ್ತೈತ? 272, ರೈಟ್? ಏನ್ ಪ್ರಾಬ್ಲಮ್ ಬದ? ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡಿದೀವ. 64 ಇಂಟು 41 ಅಂತಂದ್ರ 224ಕ್ಕ 6 ಕೂಡಿಸಿ 52, 62 62, ಸಾರಿ 2624 ಆಯ್ತು. ಓಕೆ, ಮುಂದೆ ಏನ್ ಮಾಡ್ಬೇಕು? 13 ಕೂಡಿಸ್ಬೇಕು. 13 ಕೂಡಿಸಿದ್ರೆ ಎಷ್ಟಾಯ್ತು? 2637. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಪ್ರಶ್ನೆ ನೋಡ್ರಿ. 7 ಒಂದ್ಲೆ 7, 7 ಒಂದ್ಲೆ 7, 6 ಉಳಿತು 7 9 63. ಇದ್ರ ಉತ್ತರ ಎಷ್ಟು ಬಂತು? 19. ಓಕೆ, ಪ್ಲಸ್ ಐತಿ, ಪ್ಲಸ್ 13 ಒಂದ್ಲೆ 13, 13 7 91. ಎಷ್ಟು ಬಂತು ಇದ್ರದ್ದು? 7. ಮೈನಸ್, ಓಕೆ 36 ಡೈರೆಕ್ಟ್ ನಾ ಅಂದಾಜು ಹೊಡೆಯತೀನಿ. ಓಕೆ, 6 ಒಂದ್ಲೆ 6 6 6 ಮಗ್ಯಾಗ 6 ಯಾವಾಗ ಬರ್ತೈತಿ? 6 6 ಬರ್ತೈತಿ, ಹೌದಲ್ಲ? ಓಕೆ, ಅದಕ್ಕೆ 6ರಿಂದ ನಾ ಏನ್ ಮಾಡೀನಿ? ಡೈರೆಕ್ಟ್ ಆಗಿ ಹೊಡೆದ್ನಿ. ನೀವು ಬೇಕಾದ್ರೆ ವೆರಿಫೈ ಮಾಡ್ಕೋಬಹುದು ಏನ್ ಬರ್ತದೆ ಇದ್ರದ್ದು. 6 ಬರ್ತದ. ಓಕೆ, ಇದಿಷ್ಟು ಸಪ್ರೇಟ್ ಆಯ್ತು. ಪ್ಲಸ್, ಓಕೆ 11 ಒಂದ್ಲೆ 11, 9 ಉಳಿತು 11 9 99, 16 ಒಂದ್ಲೆ 16, 16 6 96, 5 ಒಂದ್ಲೆ 5, 5 9 45. ಹಂಗಾರೆ ಇದು ಎಷ್ಟು ಬಂತು? 19 ಮೈನಸ್ 6 ಪ್ಲಸ್ 9, ರೈಟ್? ನೋಡ್ರಿ ಏನಕತಿ? 19 7ರಾಗ 6 ಕಳೆದ್ರ 1, 19ಕ್ಕೆ 1 ಕೂಡಿಸಿದ್ರೆ ಎಷ್ಟಾಯ್ತು? 20. ಓಕೆ, 19ರಾಗ 6 ಕಳೆದ್ರ 13, 13 ಪ್ಲಸ್ 9 ಅಂತಂದ್ರೆ ಎಷ್ಟು ಬಂತು? 22. 20 ಪ್ಲಸ್ 22 ಅಂದ್ರೆ ಎಷ್ಟು ಬಂತು? 42. ಸರಿಯಾದ ಉತ್ತರ ಆಗಿರುವಂತದ್ದು. 7ನೆಯ ಪ್ರಶ್ನೆ. ಒಂದು ವಸ್ತುವನ್ನು
2352ಕ್ಕೆ ಮಾರುವ ಮೂಲಕ ಒಬ್ಬರು 752 ಲಾಭ ಗಳಿಸುತ್ತಾರೆ. ಹಾಗಾದರೆ ಶೇಕಡಾವಾರು ಲಾಭ ಎಷ್ಟು? ನಾವು ಮಾಡುವ ಮಿಸ್ಟೇಕ್ ಇಲ್ಲೇ ಬಾಳ. ಏನಪ್ಪಾ ಅಂತಂದ್ರ 752 ಲಾಭ ಆಗೈತಿ, 2352ಕ್ಕ ಶೇಕಡಾಕ್ ಬದಲು ಮಾಡ್ಬೇಕಂದ್ರ ಎಷ್ಟು ಒಂದ್ ದಡ ಬರ್ಕೊಂಡ್ ಕ್ಯಾಸ್ ಕ್ಯಾಲ್ಕುಲೇಷನ್ ಮಾಡಕ್ ಹೋಗ್ತೀವಿ. ಏನಾಗಲ್ಲ, ಆನ್ಸರ್ ಬರೋದಿಲ್ಲ, ಅಥವಾ ಇದ್ರೊಳಗಿರುವಂತ ಯಾವ್ದಾರ ಒಂದು ಆನ್ಸರ್ ಇರ್ತೈತಿ, ಅದನ್ನ ಟಿಕ್ ಹಾಕ್ತಿವಿ. ಆದ್ರೆ ಎಕ್ಸಾಮ್ನರ್ ಏನ್ ಮಾಡ್ಬಿಡ್ತಾರ, ಅದನ್ನ ತಪ್ಪ ಹಾಕ್ತಾರ. ಯಾಕೆ ಸರ್ ಹಿಂಗ ಹೇಳತ್ತೀರಿ? ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿದ್ದೇನು? ಮಾರಿದ ಬೆಲೆ. ನಾವ್ ಯಾವಾಗಲೂ ಲಾಭ ಯಾವುದರ ಮೇಲೆ ತಗೋತೀವಿ? ಅಸಲು ಬೆಲೆಯ ಮೇಲೆ ತಗೋತೀವಿ. ಲಾಭ ಯಾವಾಗಲೂ ಅಸಲು ಬೆಲೆಯ ಮೇಲೆ ತಗೋತೀವಿ. ಹಂಗಂದ್ರೆ ನಾವು ಮೊದಲೇಕ್ ಇದನ್ನ ಏನ್ ಮಾಡ್ಬೇಕು? ಅಸಲು ಬೆಲೆಗೆ ಬದಲ್ ಮಾಡ್ಕೋಬೇಕು. ನೋಡ್ರಿ, 2352ಕ್ಕೆ ಮಾರಿದ ಮ್ಯಾಗ 752 ರೂಪಾಯಿ ಲಾಭ ಆಗತೈತಿ. ಹಂಗಾರ 752 ರೂಪಾಯಿ ಹಿಂದ್ ಹೋದ್ರೆ ಏನಿರ್ತೈತಿ? ನಮಗ ಅಸಲು ಬೆಲೆ ಸಿಗ್ತೈತಿಲೋ. 2352 ರೂಪಾಯಿದು ಮಾರಿದ ಬೆಲೆ. ಹಂಗಾರ 752 ಲಾಭ ಆಗತೈತಿ. ಈ ಲಾಭ ತೆಗದ್ರ ನಮಗ್ ಏನ್ ಸಿಗ್ತೈತಿ? ಅಸಲು ಬೆಲೆ ಸಿಗ್ತೈತಿ, ಹೌದಿಲ್ಲೋ. 23ರಾಗ 7 ಕಳೆದ್ರ ಎಷ್ಟ್ ಬರ್ತದ? 107 ಕಳೆದ್ರ 6 1 1600 ರೂಪಾಯಿ. ಅಸಲು ಬೆಲೆ ಏನ್ ಆಕ್ಚುಲಿ? 1600 ರೂಪಾಯಿ. 1600 ರೂಪಾಯಿಗೆ ಎಷ್ಟು ರೂಪಾಯಿ ಲಾಭ ಆಗೈತಿ? 752 ರೂಪಾಯಿ ಲಾಭ ಆಗೈತಿ. ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ? 100ರಿಂದ ಗುಣಿಸ್ತೀವಿ. ನಾ ಹೊಳ್ಳೆ ಮಳೆ 100ರಿಂದ ಗುಣಿಸೋ ಬದ್ಲಿ ಏನ್ ಬರೆಯತ್ತೀನಿ ಈಗ? 0 ಬರೆಯತ್ತೀನಿ. ಓಕೆ, ಈಗ ನಿಮ್ಗೆ ಆಲ್ರೆಡಿ ಪ್ರಾಕ್ಟೀಸ್ ಆಗಿದೆ ಅಂತ ಭಾವಿಸ್ತೀನಿ. 2 0 ಇಂದ 2 0 ಕ್ಯಾನ್ಸಲ್ ಆಯ್ತು. 16 ಒಂದ್ಲಿ 16, 16 16 2 32, 16 4 64. ಎಷ್ಟು ಉಳಿತು? 16 4 64 ಅಂತಂದ್ರ 6 + 5 11 ಉಳಿತು. ಓಕೆ, 16 5 16, 16 7 112. ಯಾವ ಆಪ್ಷನ್ ಕರೆಕ್ಟ್ ಅದ? 47. ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂತದ್ದು. ಸ್ವಲ್ಪ ಇಲ್ಲಿ ಏನ್ ಮಾಡ್ಬೇಕಾಗಿತ್ತು? ನಾವು ನೋಡ್ಬೇಕಾಗಿತ್ತು. ಓಕೆ, ನೋಡ್ರಿ ಮುಂದಿನ ಪ್ರಶ್ನೆ. ಸ್ಮಾಲೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ ಬೋತ್ 12 and 5. 12 ಮತ್ತು 5ರಿಂದ ನಿಶೇಷವಾಗಿ ಭಾಗಿಸಲ್ಪಡುವ ಸಣ್ಣ ಪೂರ್ಣ ವರ್ಗ ಸಂಖ್ಯೆ ಯಾವುದು ಅಂತ ಕೇಳಿದಾರೆ. ಓಕೆ, ನಿಮ್ಗೆ ಡೈರೆಕ್ಟ್ ಆನ್ಸರ್ ಮಾಡ್ಬೋದಾಗಿತ್ತು. ಯಾವುದು? 900. ಹೆಂಗ್ರಿ 900? 12ರಿಂದ ಭಾಗುವಂತ ಚಿಕ್ಕ ಸಂಖ್ಯೆ ಯಾವುದು? ಇದು ಹೋಗ್ತದ, ಹೌದಲ್ಲೋ. 12 5 60, 12 6 72, 12 7 84. 84 ಅಂದ್ರೆ ಎಷ್ಟು ಉಳಿತು? ಇಲ್ಲಿ 6 ಉಳಿತು, ರೈಟ್. ಹಂಗಾರೆ ಎಷ್ಟು ಮುಂದೆ? 0. 12 5 60, 12ರಿಂದ ಭಾಗೋದು. ನೆಕ್ಸ್ಟ್ 5ರಿಂದನೂ ಹೋಗ್ತತಿ. ಲಾಸ್ಟ್ 0 ಇದ್ರೆ ಆ ಸಂಖ್ಯೆ 5ರಿಂದ ಭಾಗ ಹೋಗೇ ಹೋಗ್ತದ. ಅದಕ್ಕೋಸ್ಕರ 900 ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ ನೋಡ್ರಿ. ಒಂದು ಮೊತ್ತದ ಮೇಲೆ 5 ವರ್ಷಗಳವರೆಗೆ ಸರಳ ಬಡ್ಡಿಯು ಅಸಲು ಮೊತ್ತದ 25% ಇರ್ತದ ಅಂತ ಹೇಳಿದರು. ಇದ್ರ ಅರ್ಥ ಏನಪ್ಪಾ ಅಂದ್ರ 25% ಫಸ್ಟ್ ಏನ್ ಮಾಡೋಣ ನಾವು? ಭಿನ್ನರಾಶಿ ರೂಪ ತಗೊಳ್ಳೋಣ. ಏನ್ ಬರ್ತದ? 1/4. ನಿಮ್ಗೆ ತೆಗಿಯಾಕ ಬರ್ತೈತಿಲ್ಲ. 25% ಅಂದ್ರ ಎಷ್ಟು ಬರ್ತದ? 25 1 25 4, ಹೌದಲ್ಲ? ಓಕೆ, ಇದ್ರ ಅರ್ಥ 4 ರೂಪಾಯಿ ಅಸಲ್ ಇತ್ತಂದ್ರ ಎಷ್ಟು ರೂಪಾಯಿ ಬಡ್ಡಿ ಬರತೈತಿ? 1 ರೂಪಾಯಿ ಬಡ್ಡಿ ಬರತೈತಿ ಅಂತ ಹೇಳ್ತಾರ. 4 ರೂಪಾಯಿ ಅಸಲ್ ಇದ್ರ 1 ರೂಪಾಯಿ ಬಡ್ಡಿ ಬರತೈತಿ ಅಂತ ಹೇಳ್ತಾರ. ಎಷ್ಟು ವರ್ಷಕ್ಕಪ್ಪ? 5 ವರ್ಷಕ್ಕ. ಓಕೆ, ಹಾಗಾದ್ರೆ ಎಷ್ಟು ವರ್ಷಗಳಲ್ಲಿ ಬಡ್ಡಿಯ ಮೊತ್ತವು ಅಸಲು ಮೊತ್ತಕ್ಕೆ ಸಮನಾಗಿರ್ತದ ಅಂತ ಕೇಳ್ತಾರ. ನೋಡ್ರಿ, ಬಹಳ ಈಜಿ ಐತಿ. ಹೆಂಗ ತಿಳ್ಕೊಬೇಕು? 2 ರೀತಿಯ ನಿಮಗೆ ಹೇಳ್ತೀನ, 2 ರೀತಿ ತಿಳ್ಕೊರಿ. ಓಕೆ, ಈಗ 5 ವರ್ಷಕ್ಕ ಎಷ್ಟು ರೂಪಾಯಿ ಬಡ್ಡಿ ಬಂದೈತಿ? 1 ರೂಪಾಯಿ ಬಡ್ಡಿ ಬಂದೈತಿ. 5 ವರ್ಷಕ್ಕ ಎಷ್ಟು ರೂಪಾಯಿ ಬಡ್ಡಿ ಬಂದೈತಿ? 1 ರೂಪಾಯಿ ಬಡ್ಡಿ ಬಂದೈತಿ. ಹಂಗಾರ ಇಲ್ಲಿ 3 ಬರ್ಬೇಕು. ಏನಾಗ್ಬೇಕು? ಅಸಲು ಮೊತ್ತಕ್ಕೆ ಏನಾಗ್ಬೇಕು? ಸಮ ಆಗ್ಬೇಕು. ಸಮ ಆಗ್ಬೇಕಂದ್ರೆ ಎಷ್ಟು ರೂಪಾಯಿ ಬಡ್ಡಿ ಬರ್ಬೇಕು? 3 ರೂಪಾಯಿ ಬಡ್ಡಿ ಬರ್ಬೇಕು, ಹೌದಲ್ಲ? ಸಮ ಆಗ್ಬೇಕಂದ್ರೆ ಎಷ್ಟು ರೂಪಾಯಿ ಬಡ್ಡಿ ಬರ್ಬೇಕು? 3 ರೂಪಾಯಿ. ಹಂಗಾರ 1 ರೂಪಾಯಿ ಬಡ್ಡಿ ಬರಕ್ 5 ವರ್ಷ ಆಗೈತಿ. 3 ರೂಪಾಯಿ ಬಡ್ಡಿ ಬರಕ್ ಇನ್ ಎಷ್ಟು ವರ್ಷ ಆಗ್ತತಿ? ನೋಡ್ರಿ, 5 3 15 ವರ್ಷ. ಎಷ್ಟು ವರ್ಷ ಆಯ್ತು? 15 ವರ್ಷ. ಹಂಗಾರ ಇದು 1 ಇದು 3 ಟೋಟಲ್ 4 ಆಯ್ತು, ಹೌದಿಲ್ಲ? 4 ಸಮ ಆಯ್ತಲ್ಲ. ಹಂಗಾರ ಇಲ್ಲಿ 5 ವರ್ಷ, ಇಲ್ಲಿ 15 ವರ್ಷ. ಎಷ್ಟು ವರ್ಷ ಆಯ್ತಪ್ಪ? 20 ವರ್ಷ ಆಯ್ತು. ಮುಗದ ಹೋದ ಕ್ವಶನ್, ರೈಟ್? ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಅದ. 100 ರೂಪಾಯಿ ತನ್ಕೋರಿ. 100 ರೂಪಾಯಿ ಬಡ್ಡಿ ಬಂದೈತಿ ಎಷ್ಟು? 25 ರೂಪಾಯಿ. ಎಷ್ಟು ವರ್ಷಕ್ಕಪ್ಪ? 5 ವರ್ಷಕ್ಕೆ. ಎಷ್ಟು ವರ್ಷಕ್ಕ? 5 ವರ್ಷಕ್ಕೆ 25 ರೂಪಾಯಿ ಬಡ್ಡಿ ಬಂದೈತಿ. ನಮಗ್ ಏನಾಗ್ಬೇಕು? ಅದು ಮೊದಲೇಕ್ ಎಷ್ಟಿತ್ತು, ಈಗೂ ಏನಾಗ್ಬೇಕು? ಅಷ್ಟ ಆಗ್ಬೇಕು ಅನ್ನತಿ. ಮೊದಲೇಕ್ ಎಷ್ಟಿತ್ತು?
ಈಗೂ ಅಷ್ಟ ಆಗ್ಬೇಕು. ಯಾಕಂದ್ರ ಅಸಲು ಬಡ್ಡಿಗೆ ಏನಾಗಿರ್ಬೇಕು, ಸಮ ಆಗಿರ್ಬೇಕು, ಮೊತ್ತಕ್ಕ ಸಮ ಆಗಿರ್ಬೇಕು. ನೋಡ್ರಿ ಇಲ್ಲಿ ಎಷ್ಟು ಪಟ್ಟಾಗತೈತಿ, 4 ಪಟ್ಟಾಗತ್ತೆ. 25 4 100. ಹಂಗಾರ ವರ್ಷದೊಳಗು ಎಷ್ಟಾಗ್ತದ, 4 ಪಟ್ಟು 4 5 20 ವರ್ಷ. ಡೈರೆಕ್ಟ್ ಆನ್ಸರ್ ಬಂತು. ಓಕೆ. 10ನೆಯ ಪ್ರಶ್ನೆ. ಎರಡು ಸಂಖ್ಯೆಗಳ ಗುಣಲಬ್ಧ 4107 ಆಗಿದೆ. ಒಂದು ವೇಳೆ ಸಂಖ್ಯೆಗಳ ಮ ಸ ಅ 37 ಆಗಿದ್ದರೆ ಅವುಗಳಲ್ಲಿ ದೊಡ್ಡ ಸಂಖ್ಯೆಯನ್ನು ಕಂಡು ಹಿಡಿಯಿರಿ. ನೋಡ್ರಿ ಏನ್ ಕೊಟ್ರಲ್ಲಿ, ಎರಡು ಸಂಖ್ಯೆಗಳ ಗುಣಲಬ್ಧ ಇಷ್ಟದ, ಆಮೇಲೆ ಒಂದು ಮ ಸ ಅ 37 ಹಂಗಂದ್ರ ಅವುಗಳ ದೊಡ್ಡ ಸಂಖ್ಯೆಯನ್ನ ಕಂಡುಹಿಡಿರಿ ಅಂತಂದಾರ. ಓಕೆ, ಏನ್ ಮಾಡ್ಬೇಕಪ್ಪ, ಇಂಥ ಪ್ರಶ್ನೆ ಒಳಗೆ ಏನ್ ಮಾಡ್ಬಿಡುದು, ಡೈರೆಕ್ಟ್ ಆಗಿ ಕಡ್ತಾ ಹೊಡ್ಬಿಡುದು. 37 ಒಂದ್ಲೆ 37 ಒಂದ್ಲೆ 37 4 ಉಳಿತು, 37 ಒಂದ್ಲೆ 37 3 ಉಳಿತು, 37 ಒಂದ್ಲೆ 37. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಈ ರೀತಿಯ ಪ್ರಶ್ನೆಗಳನ್ನ ನಾವು ಹಿಂದೆ ಬಹಳಷ್ಟ ಬಿಡಿಸಿದೀವಿ. ನಾಲ್ಕು ಸಂಖ್ಯೆಗಳ ನಡುವಿನ ಅನುಪಾತ 7:9 8:9 ಆಗಿದೆ. ಸಂಖ್ಯೆಗಳ ಮೊತ್ತವು 68 ಆಗಿದೆ. ಹಾಗಾದರೆ ಮೊದಲನೆಯ ಮತ್ತು ನಾಲ್ಕನೆಯ ಸಂಖ್ಯೆಯ ಮೊತ್ತ ಎಷ್ಟು? ಮೊದಲನೆಯ ಮತ್ತು ನಾಲ್ಕನೆಯ ಸಂಖ್ಯೆಯ ಮೊತ್ತ ಇವೆರಡರದ್ದು ಕೇಳ್ಯಾರ ಅವ್ರು. ಹಂಗಾರೆ ಇವೆರಡನ್ನು ಕೂಡಿಸಿದ್ರೆ ಎಷ್ಟು ಬರ್ತೈತಿ? ಡೈರೆಕ್ಟ್ ಆನ್ಸರ್ ಚೆಕ್ ಮಾಡೋಣ. ಎರಡನ್ನೂ ಕೂಡ್ರೆ 17 ಬರ್ತೈತಿ. ಹಂಗಾರೆ ಏನ ಆನ್ಸರ್ ಬಂದ್ರು 17 ಗುಣಾಕಾರದೊಳಗಿರ್ಬೇಕು. ಇದು 17ರಿಂದ ಬಾ ಹೋಗುಲ್ಲ, ಇದು 17ರಿಂದ ಬಾ ಹೋಗುಲ್ಲ, ಇದು 17 2 34 ಹೋಗ್ತದ, ಇದು ಬಾ ಹೋಗಂಗಿಲ್ಲ. ಹಂಗಾರೆ ಡೈರೆಕ್ಟ್ ಆನ್ಸರ್ ಏನಿತ್ತು? ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಇಲ್ಲ ಅಂದ್ರೆ ನೀವು ಪೂರ್ತಿ ಸಾಲ್ವ್ ಮಾಡ್ತೀರಿ ಅಂದ್ರೆ ಇವನ್ನೆಲ್ಲಾನು ಕೂಡಿಸ್ರಿ. 17 17 26 26 8 34 34 ಅಂತಂದ್ರ 68. ಇವನ್ ಎರಡು ಕೂಡಿಸ್ರಿ ಎಷ್ಟು ಬರ್ತೈತೆ? 17 ಅಂದ್ರ ಎಷ್ಟು? 17 ಒಂದ್ಲೆ 17 2 2 ಒಂದ್ಲೆ 2 34. ಈಗ ಆನ್ಸರ್ ಎಷ್ಟು ಬಂತು? 34 ಬಂತು. ಆದ್ರೆ ಇದನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ. ಮುಂದಿನ ಪ್ರಶ್ನೆ ಏನದ ನೋಡ್ರಿ. ಒಂದು ಟೇಪ್ ರೆಕಾರ್ಡ್ನ ಉತ್ಪಾದನಾ ವೆಚ್ಚವು 3500 ಆಗಿದೆ. ಉತ್ಪಾದಕನು ಅದರ ಅಸಲು ಬೆಲೆಯ ಮೇಲೆ 30% ಹೆಚ್ಚಿಸಿ ನಮೂದಿಸುತ್ತಾನೆ. 5% ಲಾಭ ಬರುವಂತೆ ರಿಯಾಯಿತಿಯನ್ನು ನೀಡುತ್ತಾನೆ. ಶೇಕಡಾವಾರು ರಿಯಾಯಿತಿಯನ್ನು ಕಂಡು ಹಿಡಿಯಿರಿ. ನೋಡ್ರಿ, ಒಂದು ವಸ್ತು ಅದ, ನೀವು ಎಟ್ರೆ ಕೊಡ್ತವಲ್ಲ ಏನ ಮಾಡುವಲ್ಲ ನಮಗ್ ಬೇಕಾಗಿಲ್ಲ. ಓಕೆ, 100 ರೂಪಾಯಿ ವಸ್ತು ಇತ್ತು ಅನ್ಕೋರಿ, ಅದನ್ನವ 30% ಹೆಚ್ಚಿಗೆ ಮಾಡಿ ಕೊಡತ್ತ, ನಮೂದಿಸುತ್ತಾನ. 30% ಹೆಚ್ಚಿಗೆ ಮಾಡಿ ಹೆಚ್ಚಾನಂದ್ರೆ ಎಷ್ಟಕ್ ಮಾರಾಮಿರ್ತಾನವ? 130ಕ್ಕೆ ಮಾರಾಮಿರ್ತಾನ. ಆದ್ರ ಅವ ಏನ್ ಮಾಡ್ಯಾನು? ಬರೀ 5% ಲಾಭ ಇಟ್ಕೊಂಡ್ ಮಾಡ್ಯಾನ. 5% ಲಾಭ ಇಟ್ಕೊಂಡ್ ಮಾರ್ಯಾನಂದ್ರ ಎಷ್ಟಕ್ ಮಾರಿರ್ತಾನವ? 105ಕ್ಕೆ ಮಾರಿರ್ತಾನ. ಹೌದಿಲ್ಲ? ಹೌದಲ್ಲ? ಓಕೆ, ಹಂಗಾರೆ ಎಷ್ಟು ರೂಪಾಯಿ ರಿಯಾಯಿತಿ ಕೊಟ್ಟ ನೋಡ್ರಿ? 25 ರೂಪಾಯಿ ರಿಯಾಯಿತಿ ಕೊಟ್ಟಾನ. ಎಷ್ಟು ರೂಪಾಯಿ ರಿಯಾಯಿತಿ? 25 ರೂಪಾಯಿ. ಎಷ್ಟು ರೂಪಾಯಿ ಒಳಗ? 130 ರೂಪಾಯಿ ಒಳಗ 25 ರೂಪಾಯಿ ರಿಯಾಯಿತಿ ಕೊಟ್ಟಾನ. ಹಂಗಾರ ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? 100ರಿಂದ ಗುಣಿಸ್ಬೇಕು. 0 0 ಕ್ಯಾನ್ಸಲ್ ಆಯ್ತು. 13 ಒಂದ್ಲೆ 13. ಎಷ್ಟು ಉಳಿತು? 7 5 12. 13 91 13 8 104 13 9 117 13 9 117 3 ಉಳಿತು. 19 ಪಾಯಿಂಟ್ ಯಾವ ಆಪ್ಷನ್ ಸ್ಟಾರ್ಟ್ ಆಗತೈತಿ ನೋಡ್ರಿ? ಇದ ಸ್ಟಾರ್ಟ್ ಆಗತೈತಿ. ಇದನ್ನ ಟಿಕ್ ಹಾಕ್ರಿ. ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಓಕೆ, ರಾಜ್ನು ರಾಹುಲ್ಗಿಂತ 20% ಕಡಿಮೆ ಕಾರ್ಯದಕ್ಷತೆ ಉಳ್ಳವನು. 20% ಅಂತಂದ್ರೆ ಎಷ್ಟು ಬರ್ತೈತಿ? 1/5. ನಿಮ್ಗೆ ತಕೊಳಕ್ ಬರ್ತೈತಿಲ್ಲ? 20% ಅಂದ್ರೆ 20/100 21 25. ರೈಟ್? ಹಂಗಾರ ರಾಹುಲ 5 ಕೆಲಸ ಮಾಡಿರ, ಇವ್ ರಾಜ್ ಇವನ್ಕಿತ್ರ 1 ಕಡಿಮೆ ಮಾಡ್ತಾನಂತ. 1 ಕಡಿಮೆ ಅಂತಂದ್ರೆ ಎಷ್ಟಾಯ್ತು? 4. ಗೊತ್ತಾಯ್ತಲ್ಲ? ರಾಹುಲ್ 5 ಕೆಲಸ ಮಾಡ್ರ, ಇವ್ ಕಡಿಮೆ ಅಂತಂದ್ರೆ ಇವನ್ಕಿತ್ರ 5ರೊಳಗೆ 1 ಕಡಿಮೆ ಅಂದ್ರೆ ಎಷ್ಟಾಯ್ತು? 4 ಆಯ್ತು. ಮುಗಿತಾ? ನೆಕ್ಸ್ಟ್, ಒಂದು ವೇಳೆ ರಾಹುಲ್ ಒಂದು ಕಂಪ್ಯೂಟರ್ ಅನ್ನು 20 ದಿನಗಳಲ್ಲಿ ತಯಾರಿಸಬಲ್ಲನು. ರಾಹುಲ್ ಒಂದ್ ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾನ? ಒಂದ್ ದಿವ್ಸಕ್ಕೆ 5ರಂಗ 20 ದಿನ ಕೆಲಸ ಮಾಡ್ರ ಇದೇನು ಬಂತು? ಟೋಟಲ್ ಕೆಲಸ ಬಂತು. ಇದೇನ್ ಬಂತು? ಟೋಟಲ್ ಕೆಲಸ. ಈ ಕೆಲಸ ರಾಜ್ 2 ದಿವ್ಸನ್ಯಾಗ ಮಾಡ್ತಾನು. ರಾಜ್ ಒಂದ್ ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾನು? 4 ಕೆಲಸ ಮಾಡ್ತಾನು. 4ರಿಂದ ಭಾಗಿಸ್ಬಿಡು. ಇದು ಒಟ್ಟು ಕೆಲಸ. ಇವು ಒಂದ್ ದಿವ್ಸಕ್ಕೆ ಮಾಡೋ ಕೆಲಸ. 4 1 4 4 5 20
5 ಇಂಟು 5 ಅಂದ್ರೆ ಎಷ್ಟು ಬಂತು? 25 ದಿನಗಳು. ತುಂಬಾ ಈಸಿ ಆಗಿರುವಂತಹ ಪ್ರಶ್ನೆ. ಓಕೆ. ಅಂಕಿತ್ ಒಂದು ಕುರ್ಚಿಯಲ್ಲಿ 25% ನಷ್ಟದಲ್ಲಿ ಮಾರುತ್ತಾನೆ. ಒಂದು ವೇಳೆ ಅವನು ಕುರ್ಚಿಯನ್ನು 900 ಹೆಚ್ಚಿನ ಬೆಲೆಯಲ್ಲಿ ಮಾರಿದ್ದರೆ 5% ಲಾಭ ಗಳಿಸುತ್ತಿದ್ದನು. ಒಂದು ವೇಳೆ 40% ಲಾಭ ಗಳಿಸಬೇಕಾದ್ರೆ ಕುರ್ಚಿಯ ಮಾರಾಟ ಬೆಲೆ ಎಷ್ಟಿರಬೇಕು? ಓಕೆ, ನೋಡ್ರಿ ಇಲ್ಲಿ ಮೊದ್ಲೇಕ ಒಂದು ವಸ್ತು ಇತ್ತು ಅನ್ಕೊಂಡು ₹100 ವಸ್ತು. ಓಕೆ, ಇದ್ರ ಮ್ಯಾಗ 25% ಲಾಸಿಗೆ ಮಾರ್ಕೊಳತಾನ. 25% ಲಾಸ್ ಮಾರ್ಕೊಳತಾನಂದ್ರ ಮಾರ್ತಿರ್ತಾನ ಎಷ್ಟಕ್ಕವ? 75%. ಹೌದಾ? ಹಂಗಾರ ಇನ್ನ ₹900 ಹೆಚ್ಚಿಗೆ ಮಾರಿದ್ದ. ಎಷ್ಟು ರೂಪಾಯಿ ಹೆಚ್ಚಿಗೆ? ಇದು ಪರ್ಸೆಂಟೇಜ್. ಇನ್ನ ₹900 ಹೆಚ್ಚಿಗೆ ಮಾರಿದ್ದ ಅಂದ್ರ ಅವಂಗ ಏನಾಕಿತ್ತು? 5% ಲಾಭ ಆಕಿತ್ತು. ₹100 ವಸ್ತು ಮ್ಯಾಗ 5% ಲಾಭ ಆಗತ್ತಂದ್ರ ಎಷ್ಟಕ್ ಮಾರ್ತಿದ್ದಂಗಾರವ? 105ಕ್ಕೆ ಮಾರ್ತಿದ್ದ. ಓಕೆ, ಆದ್ರೆ ಇಲ್ಲಿ ನಾವು ಇದನ್ನ ಕಂಡುಹಿಡಿದ್ಬೇಕಾಗಿಲ್ಲ. ಒಂದು ವೇಳೆ ಅವ್ನು 40% ಲಾಭ ಗಳಿಸ್ಕೋಬೇಕಾಗಿತ್ತಂದ್ರ ₹100 ಮ್ಯಾಗ 40% ಲಾಭ ಗಳಿಸ್ಕೋಬೇಕಂದ್ರ ಎಷ್ಟಕ್ ಮಾರ್ಬೇಕವ? 140ಕ್ಕೆ ಮಾರ್ಬೇಕು. ನಾವು ಇದನ್ನ ಕಂಡುಹಿಡಿ ಅಂತ ಹೇಳ್ಯಾರ ಅವ್ರು. ಹೌದಲ್ಲ? ಇಲ್ಲಿ 40% ಲಾಭ ಗಳಿಸ್ಬೇಕಂದ್ರ ಎಷ್ಟಕ್ ಮಾರ್ಬೇಕಾಗಿತ್ತಂತ. ಓಕೆ, ಇಲ್ಲಿ ನೋಡ್ರಿ ನಾವು ಇದನ್ನ ಯಾವ ರೀತಿ ಮಾಡ್ಕೋಬೇಕಂದ್ರ ಇಲ್ಲಿ ನೋಡ್ರಿ ಗ್ಯಾಪ್ ನೋಡ್ರಿ ಎಷ್ಟೈತಿ ಇಲ್ಲಿ ಪರ್ಸೆಂಟೇಜ್ ಒಳಗ 75ರಿಂದ 105 ಅಂದ್ರೆ ಎಷ್ಟು ಗ್ಯಾಪ್ ಐತಿ? 30%. 30% ಅಂದ್ರೆ ಎಷ್ಟು ಗ್ಯಾಪ್ ರೂಪಾಯಿ ಒಳಗ? ₹900. 30% ಅಂದ್ರೆ ಎಷ್ಟು ರೂಪಾಯಿ ಗ್ಯಾಪ? ₹900. ಏನ್ ಕಂಡುಹಿಡಿಬೇಕು ನಾವು? 40% ಲಾಭ ಮಾಡ್ಕೋಬೇಕಂದ್ರ ಕಂಡುಹಿಡಿಬೇಕು. ಹೌದಲ್ಲ? 40% ಅಂದ್ರ ಯಾವುದು? ನೋಡ್ರಿ 31ಲೇ 30 ರೈಟ್. 14 42 ಮುಂದೆರಡು 0 ಅಂತಂದ್ರ ಯಾವ ಆಪ್ಷನ್ ಕರೆಕ್ಟ್? 4200 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್, ಒಂದು ವೇಳೆ ವಿಯ 63% ಏನದು? ವಿಯ 63% ಈಸ್ ಈಕ್ವಲ್ ಟು ಕ್ವಶನ್ ಏನ್ ಕೊಟ್ಟಿರ್ತಾರ ಅದನ್ನ ಬರ್ಕೊಂಡ್ಬಿಡು. 238ರ 36% ಆಗಿದ್ದರೆ ವಿಯ ಮೌಲ್ಯ ಎಷ್ಟು? ಕಡ್ತಾ ಪಡ್ತಾ ಹೊಡೆದ ಸಾಲ್ವ್ ಮಾಡ್ಬಿಡೋಣ. ಎಲ್ಲೆಲ್ಲಿ ಕಡ್ತಾ ಹೋಗ್ತತಿ ಅಲ್ಲೆಲ್ಲಿ ಏನ್ ಮಾಡೋಣ? ಕಡ್ತಾ ಹೊಡಿನ. ಓಕೆ, ಎಲ್ಲೆಲ್ಲಿ ಹೊಡಿನೋ? 3ರಿಂದ ಹೊಡಿನ. ಇಲ್ಲಿ ಗುಣಾಕಾರದಾಗಿದ್ದ ಈ ಕಡೆ ಬಂದ್ರೆ ಏನಕತಿ? ಭಾಗಾಕಾರ. ಇಲ್ಲಿ ಅಂದ್ರೆ ಇಲ್ಲಿಂದ ಇಲ್ಲಿ ಕಡ್ತಾ ಹೊಡಿಬಹುದು, ಇಲ್ಲಿಂದ ಇಲ್ಲಿ ಕಡ್ತಾ ಹೊಡಿಬಹುದು. 100ರಿಂದ 100 ಹೋಯ್ತಾ? ನೋಡ್ರಿ 3 1ಲೇ 3 2ಲೇ 3 2ಲೇ 3 1ಲೇ. ಓಕೆ, ನೆಕ್ಸ್ಟ್ 3ರಿಂದ ಹೋಗ್ತದ 3 7 21 3 4 12. ಓಕೆ, 7ರಿಂದ ಹೋಗ್ತದ 7 1 7 3 21 2 ಉಳಿತು 7 4 28 4 4 16 4 3 12 1 13 136 ಸರಿಯಾದ ಉತ್ತರ ಆಗಿತ್ತು. ಸರ್ ನಮ್ಗೆ ಇದೇನ್ ನೀವು ಎಲ್ಲೆಲ್ಲಿ ಹೊಡೆದ್ರಿ ಗೊತ್ತಾಗ್ಲಿಲ್ಲ ಅಂತ ಏನ್ ಮಾಡ್ರಿ? ವಿ ಒಂದ ಇಲ್ಲಿ ಇಟ್ಕೋರಿ, ಉಳಿದದ್ದೆಲ್ಲ ಈ ಕಡೆ ತಗೊಂಬರ್ರಿ. 238 ಹೆಂಗಿತ್ತು ಹಂಗ್ ಬರ್ಕೊಂಡಿ ಇಂಟು 36/100. ಇಲ್ಲಿ ಗುಣಾಕಾರದಾಗಿದ್ದದ್ ಈ ಕಡೆ ಬಂದ್ರೆ ಏನಕತಿ? ಉಲ್ಟಾ ಆಗ್ತತಿ. ಓಕೆ, 100/63. ಈ ಕಡೆ ಇದ್ದದ್ದು ಈ ಕಡೆ ಬಂದ್ರೆ ಏನಕತಿ? ಉಲ್ಟಾ ಆಗ್ತತಿ. ಹೌದಲ್ಲ? ಯಾಕ? ಭಾಗಾಕಾರದಾಗಿದ್ದದ್ದು ಗುಣಾಕಾರ ಹೋಗತಿ, ಗುಣಾಕಾರದಾಗಿದ್ದದ ಭಾಗಾಕಾರ ಹೋಗತಿ. ಈಗ ನೀವು ಕಡ್ತಾ ಹೊಡಿಬಹುದು ಈಸಿಯಾಗಿ. ಓಕೆ, 16ನೇ ಪ್ರಶ್ನೆ. ವಾರ್ಷಿಕ 50% ಬಡ್ಡಿ ದರದಲ್ಲಿ ಒಂದು ಮೊತ್ತದ ಮೇಲೆ 2 ವರ್ಷಗಳವರೆಗೆ ಸಿಗುವ ಚಕ್ರ ಬಡ್ಡಿ ವಾರ್ಷಿಕವಾಗಿ ಲೆಕ್ಕಾಕತಾರ ಮತ್ತು ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸ 7200 ಆಗಿದೆ. ಹಾಗಾದ್ರೆ ಆ ಮೊತ್ತ ಎಷ್ಟು? ಈ ಅಂತೂ ಪ್ರಶ್ನೆ ನಿಮ್ ಎಲ್ಲರಿಗೂ ಬಾಯ್ಪಟ್ಟಾಗಿದೆ ಅಂತ ಅನ್ಕೋತೀನಿ. ಯಾಕಂದ್ರೆ ಪ್ರತಿಯೊಂದು ಶಿಫ್ಟ್ ಅಲ್ಲೂ ಈ ಪ್ರಶ್ನೆ ಬಂದೇ ಬಂದದ. ನಾವು ಪ್ರತಿಯೊಂದು ಶಿಫ್ಟ್ ನಲ್ಲಿ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡೇ ಬಿಟ್ಟಿವಿ. ನಿಮ್ಗೆ ಆಲ್ರೆಡಿ ಫಾರ್ಮುಲಾನು ಬಾಯ್ಪಟ್ಟಾಗೈತೆ ಅನಿಸ್ತದ. ಓಕೆ, ಡಿಫ್ರೆನ್ಸ್ ಏನೈತಪ್ಪ? ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯ ನಡುವೆ ವ್ಯತ್ಯಾಸ ಕೊಟ್ಟಾಗ ಈ ಒಂದು ಸೂತ್ರವನ್ನ ಬಳಸ್ತೀವಿ ನಾವು. ಓಕೆ, ವ್ಯತ್ಯಾಸ ಎಷ್ಟು ಕೊಟ್ರ? ಡಿಫರೆನ್ಸ್ 7200. ಅಸಲು ಎಷ್ಟೈತಿ ಕಂಡುಹಿಡಿಬೇಕು. ಬಡ್ಡಿ ದರ ಕೊಟ್ರ 50%. ಇಲ್ಲಿ ಡೈರೆಕ್ಟ್ ಸ್ಕ್ವೇರ್ ಮಾಡ್ಕೊಂಡ ಬರ್ಕೊಂಡ್ಬಿಡು ನಾವು. 50 ಇಂಟು 50 ಅಂದ್ರ 2500. ಓಕೆ, 100 ಇಂಟು 100 ಅಂದ್ರ 10,000. 2 0ಯಿಂದ 2 0 ಹೋಯ್ತು. 25 1ಲೇ 25 4ಲೇ. ಗೀತಾ ಇಲ್ಲಿ ಭಾಗಾಕಾರದಾಗಿದ್ದದ್ 4,
ಈ ಕಡೆ ಹೋದ್ರೆ ಏನಕ್ಕತಿ ಗುಣಾಕಾರದಾಗ ಆಕತಿ. ಓಕೆ, 4 2 8, 7 4 28, 288 ಎಲ್ಲದ ಇಲ್ಲಿ ಅದ. ಮುಂದೆ 2 0 ಅದಾವ, 2 0 ಕೊಟ್ರ ಇದು ಈ ಒಂದು ಪ್ರಶ್ನೆಯ ಉತ್ತರ. 17ನೆಯ ಪ್ರಶ್ನೆ ಏನದ? ಒಂದು ವೇಳೆ ಪಪಾಯದ ಬೆಲೆ 40% ಹೆಚ್ಚಾದರೆ ಪಪಾಯದ ಮೇಲೆ ಉಂಟಾಗುವ ವೆಚ್ಚವು 10% ಇಳಿಕೆಯಾಗಲು ಸಾಧ್ಯವಾಗುವಂತೆ ಪಪಾಯದ ಬಳಕೆಯನ್ನು ಎಷ್ಟು ಶೇಕಡಾದಷ್ಟು ಕಡಿಮೆ ಮಾಡಲಾಗ್ತದ? ಪಪಾಯದ ಬೆಲೆ ಮೊದ್ಲೇಗ 100 ಇತ್ತು, ಈಗ ಎಷ್ಟಾಗೈತಿ? 140 ಆಗೈತಿ. 40% ಹೆಚ್ಚಂದ್ರೆ ಎಷ್ಟಾಯ್ತು? 140 ಆಯ್ತು. ಓಕೆ, ಅದರ ಕನ್ಸಂಪ್ಷನ್ ಮೊದಲು ಎಷ್ಟು ಮಾಡ್ತಿದ್ವಿ ಗೊತ್ತೈತಿ ನಮಗ? ಇಲ್ಲ. ಈಗ ಎಷ್ಟು ಮಾಡ್ತೀವಿ ಗೊತ್ತೈತಿ? ಇಲ್ಲ. ಅದಕ್ಕೆ ಅದನ್ನ ಏನ್ ಅನ್ಕೊಳ್ಳೋಣ ನಾವು? ಎ ಬಿ ಅನ್ಕೊಳ್ಳೋಣ. ಓಕೆ, ಹಿಂಗ ಮಾಡೋದ್ರಿಂದ ಏನಾಗ್ಬೇಕು? ಮೊದಲಿಗೆ ಇದು ಕನ್ಸಂಪ್ಷನ್ ಟೋಟಲ್, ಈ ಮೊದಲಿಗೆ ಇದು ಪಪಾಯದ ಬೆಲೆ ಇತ್ತು, ಇಷ್ಟು ಕನ್ಸ್ಯೂಮ್ ಮಾಡ್ತಿದ್ವಿ. ಹಂಗಾರ ಮೊದಲು ಎಷ್ಟು ಖರ್ಚಾಗ್ತಿತ್ತು? 100 ಎ ಖರ್ಚಾಗ್ತಿತ್ತು. ಎಷ್ಟು ಖರ್ಚಾಗ್ತಿತ್ತು? 100 ಎ. ಇದನ್ನ ಅನ್ನೋಕ್ಕಿಂತ ಮೊದಲಿಗೆ ಇನ್ನೊಂದು ಪಾಯಿಂಟ್ ತಿಳ್ಕೊಂಡ್ಬಿಡೋಣ. ಓಕೆ, ಮೊದಲಿಗೆ 100 ಖರ್ಚಾಗ್ತಿತ್ತು, ಈಗ ಖರ್ಚು ಎಷ್ಟಾಗಬೇಕು? 10% ಕಡಿಮೆ ಆಗ್ಬೇಕು. 10% ಕಡಿಮೆ ಆಗ್ಬೇಕಂದ್ರೆ ಏನ್ ಮಾಡ್ಕೊಳ್ಳೋಣ? ಈಗ 90% ಮಾಡು. ಮೊದಲಿಗೆ 100 ಖರ್ಚಾಗ್ತಿತ್ತು, ಈಗ 10% ಕಡಿಮೆ ಆಗ್ಬೇಕಂದ್ರ 90% ಬರ್ಕೊಂಡಿವಿ. ಓಕೆ, ಇನ್ನ ಲೆಕ್ಕ ಮಾಡೋಣ. ಹೆಂಗ? ಮೊದಲಿಗೆ ಏನಿತ್ತು? 100 ಎ. 100 ಎ. ಇಲ್ಲಿ ಏನಿತ್ತು? ಎರಡನೇ ಕಂಡೀಷನ್ ಒಳಗ 140 ಬಿ. ಹೌದಲ್ಲ? ಹಿಂಗ ಮಾಡೋದ್ರಿಂದ ಏನಾಗೈತಿ? ಖರ್ಚು ಮೊದಲೇಕ 100 ಆಗೈತಿ, ಎರಡನೇ ಕಂಡೀಷನ್ ಏನಾಗೈತಿ? 90 ಆಗೈತಿ. ಮುಗದ ಹೋತ್ ಲೆಕ್ಕ. ಹೆಂಗ? 0 ಇಂದ 0 ಹೋಯ್ತು. 2 5 2 7. ರೈಟ್? ಓಕೆ, ಈ 5 ಈ ಕಡೆ ಬಂದ್ರೆ ಈ 0 ಇಂದ 0 ಹೊಡೆ, 0 ಇಂದ 0 ಹೋಯ್ತು. ಓಕೆ, ಈಗ ಏನ್ ಮಾಡೋಣ? ಈ 7 ಇಲ್ಲ 5ರಿಂದ ಹೊಡೆ, 5 ಇಲ್ಲಿ ಗುಣಾಕಾರದಾಗಿದ್ದ ಈ ಕಡೆ ಬಂದ್ರೆ ಏನಾಕೈತಿ? ಭಾಗಾಕಾರ. 5 1 5 2 ಎಷ್ಟು ಬಂತು? ಈ 7 ಭಾಗಾಕಾರದಾಗಿದ್ದ ಇಲ್ಲಿ ಹೋದ್ರೆ ಏನಾಕತಿ? ಗುಣಾಕಾರ. 7 2 14, ಕೆಳಗ 9 ಅಂತಂದ್ರ ನೋಡ್ರಿ ಏನ ಎಷ್ಟು ರೂಪಾಯಿ ಕಡಿಮೆ ಮಾಡ್ಯಾರ್ಲಿ? 5 ರೂಪಾಯಿ ಕಡಿಮೆ ಮಾಡ್ಯಾರ. ಎಷ್ಟು ರೂಪಾಯಿ ಒಳಗ? 14 ರೂಪಾಯಿ ಒಳಗ. ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? 100ರಿಂದ ಗುಣಿಸ್ತೀವಿ. 500 ಭಾಗಿಸು 14. 14 14 42. ಎಷ್ಟು ಉಳಿತು? 8 ಉಳಿತು. 14 5 70. 35 ಪಾಯಿಂಟ್ ಯಾವ ಆಪ್ಷನ್ ಐತಿ ನೋಡ್ರಿ? ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. 18ನೆಯ ಪ್ರಶ್ನೆ. ಒಬ್ಬ ವ್ಯಕ್ತಿಯು 7 ಕಿಲೋಮೀಟರ್ನ 4 ಸಮಾನ ದೂರಗಳನ್ನು ಕ್ರಮವಾಗಿ 8 ಕಿಲೋಮೀಟರ್ ಪ್ರತಿ ಗಂಟೆ, 16 ಕಿಲೋಮೀಟರ್ ಪ್ರತಿ ಗಂಟೆ, 24 ಕಿಲೋಮೀಟರ್ ಪ್ರತಿ ಗಂಟೆ ಮತ್ತು 32 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಕ್ರಮಿಸಿದ್ದಾನೆ. ಹಾಗಾದರೆ ಸರಾಸರಿ ವೇಗ ಎಷ್ಟು? ನಾವು ಸರಾಸರಿ ವೇಗ ಎವರೇಜ್ ಸ್ಪೀಡ್ ಕಂಡುಹಿಡಿಬೇಕಂದ್ರೆ ಏನ್ ಬರಬೇಕು? ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಒಟ್ಟು ದೂರ ಭಾಗಿಸು ಒಟ್ಟು ಸಮಯ. ನೋಡ್ರಿ 7 ಕಿಲೋಮೀಟರ್ದು 4 ದೂರ ಹೋಗ್ಯಾನ. 7 ಇಂಟು 4 ಎಷ್ಟು ಬಂತು ದೂರ? ಹಂಗಾರ 28 ಕಿಲೋಮೀಟರ್. ನಮಗ ದೂರ ಅಂತೂ ಸಿಕ್ತು. ಇನ್ನೇನ್ ಸಿಗ್ಬೇಕು ನಮಗ? ಟೋಟಲ್ ಟೈಮ್ ಸಿಗಬೇಕು. ಹೌದಾ? ಟೈಮ್ ಹೆಂಗ್ ಕಂಡುಹಿಡಿಬೇಕು ನಾವು? ಟೈಮ್ ಕಂಡುಹಿಡಿಬೇಕಂದ್ರ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಮಾಡ್ಬೇಕು. ಏನ್ ಮಾಡ್ಬೇಕು? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ನೋಡ್ರಿ ಎಲ್ಲಾ ಕಡೆ 7 ಕಾಮನ್ ಅದ, ಅದಕ್ಕೆ ಏನ್ ಮಾಡೋಣ ನಾವು? 7 ಹೊರಗೆ ತಕೊಂಡಿ. ಯಾಕೆ? ಡಿಸ್ಟೆನ್ಸ್ ಎಲ್ಲಾ ಕಡೆ 7 ಐತೆ, ಹೌದಲ್ಲ? ಹಂಗಾರ ಈಗ ಏನ್ ಅನ್ಕೊಳ್ಳು? ಇಲ್ಲ, ನಿಮ್ಗೆ ಕನ್ಫ್ಯೂಸ್ ಆಕೈತಿ ಅಂದ್ರೆ ಪೂರ್ತಿ ಬರಿತೀನಿ ಬಿಡ್ರಿ. ಡಿಸ್ಟೆನ್ಸ್ ಎಷ್ಟಿತ್ತು? 7. ಎಷ್ಟು ಸ್ಪೀಡ್ನಾಗ ಹೋಗ್ಯಾನವ? 8. ಓಕೆ, ನೆಕ್ಸ್ಟ್ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿತ್ತು? 7. ಎಷ್ಟು ಸ್ಪೀಡ್ನಾಗ ಹೋಗ್ಯಾನವ? 16. ಡಿಸ್ಟೆನ್ಸ್ 7 ಇತ್ತು, ಇಲ್ಲಿ ಎಷ್ಟು ಹೋಗ್ಯಾನವ? 24. ಡಿಸ್ಟೆನ್ಸ್ 7 ಇತ್ತು, ಇಲ್ಲಿ ಎಷ್ಟು ಹೋಗ್ಯಾನವ? 32. ಬರ್ಕೊಂಡ್ವಿ ಈಗ. ಓಕೆ, ಎಲ್ಲದ್ರಾಗ 7 ಕಾಮನ್ ಐತೆ, ಹೌದಲ್ಲ? ಹಂಗಾರೆ ಇದನ್ನ ಏನಂತ ಬರ್ಕೋಬಹುದು? 7 ಕಾಮನ್ ಹೊರಗೆ ತಕೊಂಡ 1/8 ಪ್ಲಸ್ 1/16 ಪ್ಲಸ್ 1/24 ಪ್ಲಸ್ 1/32 ಬರ್ಕೋಬಹುದಲ್ಲ? ರೈಟ್? ಬರ್ಕೋಬಹುದಲ್ಲ? ಓಕೆ, ನೋಡ್ರಿ ನಾವು ಭಿನ್ನ ರಾಶಿಗಳನ್ನ ಕೂಡಿಸ್ಬೇಕಂತಂದ್ರ ಛೇದ ಏನಿರ್ಬೇಕು? ಸಮ ಇರ್ಬೇಕು. ಛೇದ ಸಮ ಇಲ್ಲಂದ್ರೆ ಏನ್ ಮಾಡ್ಬೇಕು? ಸಮ ಮಾಡ್ಕೋಬೇಕು. ಹೆಂಗ? ಲಸ ತಗೊಂಡ್ ಮಾಡ್ಕೋತೀವಿ. ಲಸ ಎಷ್ಟು ಬರ್ತದೆ ಇದ್ರದ್ದು? 96 ಬರ್ತದ. 32 96 ಬರ್ತದ. 96 ಲಸ ಅಂತಂದ್ರ ನೋಡ್ರಿ ಇದು ಎಲ್ಲಾ ಕೂಡಿ 96 ಆಯ್ತು. ರೈಟ್? ಹಂಗಾರ ಇದು ಇದು 8 ಎಷ್ಟಲೇ 96? ಇಲ್ಲಿ ಮ್ಯಾಗ 96, ಇಲ್ಲಿ ಕೆಳಗ್ 96 ಆಗ್ಬೇಕಂದ್ರೆ ಇದಕ್ಕೆ ಎಷ್ಟರಲ್ಲಿ ಗುಣಿಸ್ಬೇಕು? 8 ಎಷ್ಟಲೇ 96 ಆಗ್ತದೆ? 8 1 8 2. ಓಕೆ, 8ರಿಂದ ಇದಕ್ಕೆ ಭಾಗಿಸ್ರಿ. 16 ಎಷ್ಟಲೇ 96? 16 6 96. 24 ಎಷ್ಟಲೇ 96? 24 4 96. 32 ಎಷ್ಟಲೇ 96?
32 ಮೂರ್ಲೆ 96. ಓಕೆ, ಭಿನ್ನ ರಾಶಿಗಳನ್ನ ಕೂಡಿಸೋದು ನಿಮ್ಗೆ 6ನೇ ತಕ್ಕ 7ನೇ ತಕ್ಕ ಕಲ್ತಿರ್ತೀರಿ ಅಂತ ಭಾವಿಸ್ತೀನಿ. ಓಕೆ, 7 ಇಂಟು ನೋಡ್ರಿ ಇಲ್ಲಿ 12 ಪ್ಲಸ್ 6 18, 18 ಪ್ಲಸ್ 6 22, 22 ಪ್ಲಸ್ 3 ಅಂತಂದ್ರೆ 25 ಭಾಗಿಸು 96. ಹಂಗಾರ ಏನ್ ಆನ್ಸರ್ ಬರ್ತದಿ? ಯಾವ ಆಪ್ಷನ್ ಐತಾ? 7ರಿಂದ ಕಡ್ತಾ ಹೋಗ್ತದ, ಯಾವ್ದು ಯಾವ ಕಡ್ತಾ ಹೋಗಂಗಿಲ್ಲ. ಓಕೆ, ಹಂಗಾರೆ ನಮಗೆ ಈಗ ಏನ್ ಸಿಕ್ತು? ಟೋಟಲ್ ಟೈಮ್ ಸಿಕ್ತು. ಓಕೆ, ನಾವು ಈಗ ಟೋಟಲ್ ಡಿಸ್ಟೆನ್ಸ್ ಎಷ್ಟಿತ್ತು? 28. ಟೋಟಲ್ ಟೈಮ್ ಎಷ್ಟಾಯ್ತು? 7 ಇಂಟು 25. ಕೆಳಗಿದ್ದದ್ದು ಏನಾಗ್ತತಿ? ಮ್ಯಾಲ ಹೋಗ್ತತಿ 96. ಓಕೆ, 7 ಒಂದ್ಲಿ 7, 7ರಿಂದ ಭಾಗವಂಗಿಲ್ಲ. 7 ಒಂದ್ಲಿ 7, 7 4 28. ಓಕೆ, ನೋಡ್ರಿ 6 4 24, 4 9 36, 2 38 ಭಾಗಿಸು 25. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಸ್ವಲ್ಪ ಏನದ ಈ ಒಂದು ಪ್ರಶ್ನೆ ಕ್ಯಾಲ್ಕುಲೇಟಿವ್ ಅದ, ನೀವು ಈ 2 ಸ್ಟೆಪ್ ಗಳನ್ನ ಸ್ಕಿಪ್ ಮಾಡಬಹುದಾಗಿತ್ತು. ಓಕೆ, ಮುಂದಿನ ಪ್ರಶ್ನೆ. ಪ್ರತಿ ಕೆಜಿಗೆ 24 ಬೆಲೆಯ 32 ಕೆಜಿ ಸಕ್ಕರೆಯನ್ನು ಪ್ರತಿ ಕೆಜಿಗೆ 31 ಬೆಲೆಯ 24 ಕೆಜಿ ಸಕ್ಕರೆಯೊಂದಿಗೆ ಮಿಶ್ರಣ ಮಾಡಲಾಗಿದೆ. ಈ ಮಿಶ್ರಣದ ಬೆಲೆ ಎಷ್ಟು ಅಂತ ಕೇಳಿದಾರೆ. ನೋಡ್ರಿ, ಇದು ಆಕ್ಚುಲಿ ಬೇಸಿಕಲಿ ಏನದು ಎವರೇಜ್ ಪ್ರಶ್ನೆ ಅದ. ಒಂದು 32 ರೂಪಾಯಿ ಕೆಜಿ ಸಕ್ಕರೆ ಐತಿ, 32 ಕೆಜಿ ಸಕ್ಕರೆಯನ್ನ 1 ಕೆಜಿಗೆ ಎಷ್ಟೈತಿ? 24 ರೂಪಾಯಿ ಐತಿ. ಓಕೆ, ಇನ್ನೊಂದು 24 ಕೆಜಿ ಸಕ್ಕರೆ, ಇದ್ರ ಬೆಲೆ ಎಷ್ಟೈತಿ? 31 ರೂಪಾಯಿ ಐತಿ. ಹೌದಲ್ಲ? ಈಗ 32 ಮಂದಿ ಕೂಡಿ 24 ರನ್ ತೆಗದಾರ ಅಂದ್ರು ಒಂದ, 24 ಮಂದಿ ಕೂಡಿ 31 ರನ್ ತೆಗದಾರ ಅಂದ್ರ ಒಂದ. ಓಕೆ, ಬಿಡ್ರಿ, ಅದನ್ನೆಲ್ಲ ಕನ್ಫ್ಯೂಸ್ ಮಾಡ್ಕೋಬಿಡ್ರಿ. ನಾರ್ಮಲ್ ಆಗಿ ಇದನ್ನ ಸಾಲ್ವ್ ಮಾಡೋಣ. 32 ರೂಪಾಯಿ ಕೆಜಿದು 24 ರೂಪಾಯಿ ಬೆಲೆದು 32 ಕೆಜಿ ಸಕ್ಕರೆ ಐತಿ. ಆಮೇಲೆ 31 ಕೆಜಿದು 24 ಕೆಜಿ ಸಕ್ಕರೆ ಐತಿ. ರೈಟ್, ಈಗ ಇದನ್ನ ಏನ್ ಮಾಡೋಣ ನೋಡ್ರಿ. ಇದನ್ನ ಪೂರ್ತಿ 32 ಇಂಟು 24 ಮಾಡ್ಕೋ ಬದ್ಲಿ ಇದನ್ನ ನಾವು ಕಡ್ತಾ ಹೊಡ್ಕೋಬಹುದು. ಹೌದಿಲ್ಲ? ಕಡ್ತಾ ಹೊಡ್ಕೋಬಹುದು. ಹೆಂಗ? ಎತ್ತರಲ್ಲೇ ಕಡ್ತಾ ಹೊಡಿಬಹುದು. 8 3 24, 8 4 32. ಈಗ ಏನ್ ಅನ್ಕೊಳ್ಳೋಣ, ಇದನ್ನ 4 ಕೆಜಿ ಸಕ್ಕರೆ ಐತಿ, ಇದು 3 ಕೆಜಿ ಸಕ್ಕರೆ ಐತಿ. ಓಕೆ, ಈಗ ಯಾಕಂದ್ರೆ ನಾವು ಇದನ್ನ ಗುಣಾಕಾರ ಮಾಡೋದು ಬಹಳ ಈಸಿ. 4 4 16, 4 2 8 1 9, 3 1 3, 3 3 9. ರೈಟ್, ಹಂಗಾರೆ ಟೋಟಲ್ ಎಷ್ಟಾಯ್ತು? 96 ಪ್ಲಸ್ 3 ಅಂತಂದ್ರ 9 18. ಟೋಟಲ್ ಎಷ್ಟಾಯ್ತು? 189. ಇದನ್ನ ಎಷ್ಟು ಕೆಜಿ ಮಧ್ಯ ಹಂಚ್ಬೇಕು? ಈಗ ನಾವು 4 ಪ್ಲಸ್ 3 ಅಂದ್ರ 7 ಕೆಜಿ ಮಧ್ಯ ಹಂಚ್ಬೇಕು. 7 1 7, 7 2 14, 4 ಉಳಿತು 7 7 49. ಹಂಗಾರ 1 ಕೆಜಿಗೆ ಎಷ್ಟು ಬಿತ್ತು? 27 ರೂಪಾಯಿ ಬಿತ್ತು. ನೆಕ್ಸ್ಟ್ 20ನೆಯ ಪ್ರಶ್ನೆ. ಸಿ ಮತ್ತು ಡಿ ಇಬ್ಬರು ಒಟ್ಟಾಗಿ 40 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಸಿಯು ಡಿಗಿಂತ 40ರಷ್ಟು ಹೆಚ್ಚು ಕಾರ್ಯದಕ್ಷತೆ. 40% ಅಂದ್ರೆ ಎಷ್ಟು ಬಂತು? 2/5 ಇದರ ಭಿನ್ನರಾಶಿ ಬೆಲೆ. ನಿಮ್ಗೆ ಗೊತ್ತಿರಬೇಕು ಇವೆಲ್ಲ. 40/100, 40% ಅಂದ್ರೆ 40/100, 22 25 ಇದನ್ನ ಬರ್ದಿನ. ಹೌದಿಲ್ಲ? ಓಕೆ, ಹಂಗಾರ ಇವು ಸಿದನ್ಲ ಡಿ 5 ಕೆಲಸ ಮಾಡಿರ, ಇವು 2 ಹೆಚ್ಚಿಗೆ ಅಂದ್ರೆ ಎಷ್ಟು ಕೆಲಸ ಮಾಡ್ತಾನೆ? 7 ಕೆಲಸ ಮಾಡ್ತಾನ ಅಂತ ಹೇಳ್ಯಾರ ಅವ್ರು. ಸಿ ಒಬ್ಬನ 8 ದಿವಸನ್ಯಾಗ ಮಾಡ್ತಾನು ಅಂತ ಕೇಳ್ಯಾರ. ನೋಡ್ರಿ, ಸಿ ಬೆಲೆ ಸಿ ಯು ಡಿಗಿಂತ 40ರಷ್ಟು ಹೆಚ್ಚು ಕೆಲಸ ಮಾಡ್ತಾನ. ಸಿ ಒಬ್ಬನ 2 ದಿವಸನ್ಯಾಗ ಕೆಲಸ ಮಾಡ್ತಾನ. ನೋಡ್ರಿ, ಟೋಟಲ್ ಕೆಲಸ ಹೆಚ್ಚಿತ್ತು. ಇಲ್ಲಿ ಇಬ್ರು ಕೂಡಿ ಕೆಲಸ ಮಾಡ್ಯಾರ. ಇಬ್ರು ಒಂದ್ ದಿವ್ಸಕ್ಕೆ 7, ಒಂದ್ ದಿವ್ಸಕ್ಕೆ 5 ಅಂದ್ರೆ ಒಂದ್ ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾರ ಇವ್ರು? 12 ಕೆಲಸ. ದಿನ 12 2 ದಿವ್ಸ ಕೆಲಸ ಮಾಡಿರೋರು 40 ದಿವ್ಸ ಕೆಲಸ ಮಾಡ್ಯಾರ. ದಿನ 12 ರಂಗ 40 ದಿವ್ಸ ಕೆಲಸ ಮಾಡ್ರಿ. ಇದೇನು ಬಂತು? ಟೋಟಲ್ ಕೆಲಸ ಬಂತು. ಈ ಕೆಲಸ ಯಾರು ಮಾಡ್ಬೇಕು? ಸಿ ಒಬ್ಬ ಮಾಡ್ಬೇಕು. ಸಿ ಒಂದ್ ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾನು? 7 ಕೆಲಸ ಮಾಡ್ತಾನು. ಹಂಗಾರ 12 4 48, ಮುಂದೊಂದು 0 ಭಾಗಿಸು 7. ಯಾವ ಆಪ್ಷನ್ ಕಾಣಿಸ್ತಾ ನೋಡ್ರಿ? ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂತದ್ದು. ಆತ್ಮೀಯ ಸ್ನೇಹಿತರೆ, ಈ ಒಂದು ಶಿಫ್ಟ್ ನಲ್ಲಿ ಒಂದೆರಡು ಒಳ್ಳೆಯ ಕ್ವಶನ್ಸ್ಗೂ ಇದ್ದು, ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು.